ಭಿಕ್ಷೆ ಬೇಡುತ್ತಿದ್ದ ಹುಡುಗಿನ ಮದುವೆ ಆಗಿದ್ದಾನೆ. ಈ ವ್ಯಕ್ತಿ 36 ವರ್ಷಗಳಿಂದ ಗರ್ಭವತಿ. ರಿಕ್ಷಾ ಚಾಲಕನ ಮಗ ಇವತ್ತು ಏನಾಗಿದ್ದಾನೆ ಗೊತ್ತಾ? ಈ ತರ ಇಂಟರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ರಿಕ್ಷಾ ಚಾಲಕನ ಮಗ ಕಠಿಣವಾದ ಶ್ರಮದಿಂದ ಒಂದು ಜಿಲ್ಲಾ ಕಲೆಕ್ಟರ್ ಸ್ಥಾನಕ್ಕೆ ಸೇರಿಕೊಂಡಿದ್ದಾನೆ. ವಾರಣಾಸಿಯಲ್ಲಿ ಗೋವಿಂದ್ ಜೈಸ್ವಾಲ್ ಅವರ ತಂದೆ ರಿಕ್ಷಾ ಓಡಿಸುತ್ತಿದ್ದರು. ಒಂದು ದಿನ ಗೋವಿಂದ್ ತನ್ನ ಫ್ರೆಂಡ್ ಮನೆಗೆ ಹೋದಾಗ ಇವನು ರಿಕ್ಷಾ ಚಾಲಕನ ಮಗ ಅಂತ ಹೀಯಾಳಿಸಿ ಬಾಗಿಲಿನಲ್ಲೇ ಕಳಿಸ್ತಾರೆ. ಎಲ್ಲರೂ ಗೋವಿಂದ ಅವರ ತಂದೆಯಂತೆ ರಿಕ್ಷಾ ಚಾಲಕ ಆಗುತ್ತಾನೆ ಅಂತ ಅನ್ಕೊಂಡಿದ್ದಾರೆ. ಅವನು ನನ್ನ ಐಡೆಂಟಿಟಿ ನಾನೇ ಬದಲಿಸುತ್ತೀನಿ. ಗ್ರಾಜುಯೇಷನ್ ನಂತರ UPSC ಆಯ್ಕೆ ಮಾಡುತ್ತಾನೆ. ಒಂದು ಚಿಕ್ಕ ರೂಮಿನಲ್ಲಿ ಓದೋಕೆ ಜಾಗವೂ ಇಲ್ಲ. ಇದನ್ನು ಕಂಡ ತಂದೆ ತಮ್ಮ ಬಳಿ ಇದ್ದ ಸ್ವಲ್ಪ ಜಮೀನನ್ನೇ ಮಾರ್ತಾರೆ ದೆಹಲಿಗೆ ಕಳುಹಿಸಿದರು. ದೆಹಲಿಯಲ್ಲಿ ಹಣದ ಕೊರತೆ. ಟ್ಯೂಷನ್ ಹೇಳಿ ಮ್ಯಾಥ್ಸ್ ಟ್ಯೂಷನ್ಸ್ ಶುರು ಮಾಡಿದರು. ದಿನಕ್ಕೆ ಒಂದು ಹೊತ್ತು ಊಟ, ಆದರೆ ಕನಸು ಬಿಡಲಿಲ್ಲ. ಸ್ಟಡಿ ತಯಾರಿ ಮುಂದುವರಿಸ್ತಾನೆ. ಅವನು ಮೊದಲ ಪ್ರಯತ್ನದಲ್ಲಿ ಅಖಿಲ ಭಾರತ 48ನೇ ರ್ಯಾಂಕ್ ಪಡೆಯುತ್ತಾನೆ. ವಾರಣಾಸಿಯ ಈ ರಿಕ್ಷಾ ಚಾಲಕನ ಮಗ ಇಂದು IAS ಆಫೀಸರ್. ಶಾಲೆ ಬಸ್ಗಳು ಕೆಂಪು ಅಥವಾ ನೀಲಿ ಬಿಟ್ಟು ಯಾವಾಗಲೂ ಹಳದಿ ಬಣ್ಣದಲ್ಲಿ ಇರಲು ಕಾರಣ ಏನು ಗೊತ್ತಾ? ಇದು ಕೇವಲ ಬಣ್ಣವಲ್ಲ, ಮಕ್ಕಳ ಸುರಕ್ಷತೆಯ ಸೂತ್ರ. ಮಾನವ ಕಣ್ಣುಗಳು ಹಳದಿ ಬಣ್ಣವನ್ನು ಕೆಂಪು ಬಣ್ಣಕ್ಕಿಂತ 1.24 ಪಟ್ಟು ಹೆಚ್ಚು ವೇಗವಾಗಿ ಗುರುತಿಸುತ್ತವೆ. ಮಂಜು, ಮಳೆ ಅಥವಾ ದಟ್ಟಣೆಯಲ್ಲಿ ಬಸ್ಗಳು ತಕ್ಷಣ ಕಣ್ಣಿಗೆ ಬೀಳಲು ಇದೇ ಕಾರಣ. ರಸ್ತೆಯ ಬದಿಯಿಂದ ನೋಡಿದಾಗ ಪೆರಿಫೆರಲ್ ವಿಷನ್ ಹಳದಿ ಮತ್ತು ಕಿತ್ತಳೆ ಮಿಶ್ರಿತ ಸ್ಕೂಲ್ ಬಸ್ ಹಳದಿ ಬಣ್ಣವು ಅತ್ಯಂತ ಆಕರ್ಷಕವಾಗಿ ಗೋಚರಿಸುತ್ತದೆ. ಇದರಿಂದ ಚಾಲಕರು ಬಸ್ ಅನ್ನು ತಪ್ಪಿಸುವ ಸಾಧ್ಯತೆ ಕಡಿಮೆ. 1939ರಲ್ಲಿ ನಡೆದ ಸುರಕ್ಷತಾ ಸಮ್ಮೇಳನದಲ್ಲಿ ಈ ಬಣ್ಣವು ಅತಿ ಹೆಚ್ಚು ಸುರಕ್ಷಿತ ಎಂದು ವಿಜ್ಞಾನಿಗಳು ದೃಢಪಡಿಸಿದರು ಮತ್ತು ಇದನ್ನು ಜಾಗತಿಕವಾಗಿ ಅಳವಡಿಸಲಾಯಿತು. ಅಂದರೆ ಶಾಲೆ ಬಸ್ಗಳು ಹಳದಿ ಬಣ್ಣದಲ್ಲಿ ಇರುವುದು ಕೇವಲ ಒಂದು ನಿಯಮವಲ್ಲ, ಅದು ನಮ್ಮ ಮಕ್ಕಳ ಸುರಕ್ಷತೆಗಾಗಿ ಮಾಡಿದ ಅತ್ಯಂತ ಪ್ರಮುಖವಾದ ವೈಜ್ಞಾನಿಕ ನಿರ್ಧಾರ. ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಬರೋಬ್ಬರಿ 36 ವರ್ಷಗಳಿಂದ ಪ್ರೆಗ್ನೆಂಟ್ ಆಗಿದ್ದಾನೆ ಅಂದ್ರೆ ನಂಬ್ತೀರಾ? ನಾಗ್ಪುರದ ಸಂಜು ಭಗತ್ರ ಬಾಲ್ಯ ನಾರ್ಮಲ್ ಆಗಿತ್ತು, ಆದರೆ 20 ವರ್ಷ ಆದಾಗ ಅವರ ಹೊಟ್ಟೆ ವಿಚಿತ್ರವಾಗಿ ಬೆಳೆಯಲು ಶುರುವಾಯಿತು. ಆಗ ಸಂಜುಗೆ ನಡೆಯೋಕೆ ಕಷ್ಟ ಆಯ್ತು. ಊರಿನ ಜನರೆಲ್ಲ ಅವನನ್ನು ಗಂಡು ಗರ್ಭವತಿ ಪ್ರೆಗ್ನೆಂಟ್ ಮ್ಯಾನ್ ಅಂತ ಅಣಕಿಸುತ್ತಿದ್ದರು. ಸಂಜು ನೋವು ನುಂಗಿ ಬದುಕುತ್ತಿದ್ದ. ಆದರೆ 1999ರಲ್ಲಿ ಹೊಟ್ಟೆ ಅತಿಯಾಗಿ ದೊಡ್ಡದಾಗಿ ಉಸಿರಾಟಕ್ಕೆ ಕಷ್ಟವಾದಾಗ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಡಾಕ್ಟರ್ಗಳು ಇದೊಂದು ದೊಡ್ಡ ಗೆಡ್ಡೆ ಇರಬಹುದು ಅಂದುಕೊಂಡರು. ಆದರೆ ಆಪರೇಷನ್ ಶುರು ಮಾಡಿದಾಗ ಎಲ್ಲರೂ ಶಾಕ್. ಹೊಟ್ಟೆಯೊಳಗೆ ಸಿಕ್ಕಿದ್ದು ಏನು ಗೊತ್ತಾ? 36 ವರ್ಷಗಳಿಂದ ಬೆಳೆಯುತ್ತಿದ್ದ ಮಗುವಿನ ಭಾಗಗಳು, ಚಿಕ್ಕ ಕಾಲುಗಳು, ಕೈಗಳು ಮತ್ತು ಕೂದಲಿನ ತುಣುಕುಗಳು. ಇದು ವೈದ್ಯಕೀಯದಲ್ಲಿ ಫೀಟಸ್ ಇನ್ಫೆಕ್ಟು ಅಂತ ಕರೆಯುವ ಅತ್ಯಂತ ರೇರ್ ಕಂಡೀಷನ್. ಸಂಜು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಲೇ ಅವನ ಟ್ವಿನ್ ಅವನ ದೇಹದೊಳಗೆ ಬೆಳೆಯಲು ಶುರುವಾಗಿತ್ತು. ಕ್ರಿಸ್ಟೋಫರ್ ನೋಲನ್ ಒಬ್ಬ ಬ್ರಿಲಿಯಂಟ್ ಡೈರೆಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಅವನ ಬ್ರಿಲಿಯನ್ಸ್ ಕೇವಲ ಮೂರೈಸಲ ಮಾತ್ರ ಅಲ್ಲ. ಯಾವಾಗಾದ್ರೂ ನೋಲನ್ ಸ್ಕ್ರಿಪ್ಟ್ ಲೀಕ್ ಆಯ್ತು ಅಂತ ಕೇಳಿದ್ದೀರಾ? ಖಚಿತವಾಗಿ ಕೇಳಿರಲ್ಲ. ಯಾಕೆ ಗೊತ್ತಾ? ಬೇರೆ ಡೈರೆಕ್ಟರ್ಸ್ ಹಾಗೆ ನೋಲನ್ ವೈಟ್ ಪೇಪರ್ ಮೇಲೆ ಸ್ಕ್ರಿಪ್ಟ್ ಪ್ರಿಂಟ್ ಮಾಡಲ್ಲ, ರೆಡ್ ಪೇಪರ್ ಮೇಲೆ ಪ್ರಿಂಟ್ ಮಾಡುತ್ತಾನೆ. ಯಾಕೆ ಅಂದ್ರೆ ಫೋನ್ನಿಂದ ಫೋಟೋ ತೆಗೆಯೋದ್ರೆ ಓದಲು ಆಲ್ಮೋಸ್ಟ್ ಇಂಪಾಸಿಬಲ್. ಅದೇ ಅಲ್ಲ, ಸ್ಕ್ರಿಪ್ಟ್ ಆಕ್ಟರ್ಸ್ ಓದೋದಕ್ಕೆ ನೋಲನ್ ಪರ್ಸನಲ್ ಆಗಿ ಸೆಟ್ಗೆ ತಂದು ಕೊಡ್ತಾನೆ. ಆಕ್ಟರ್ಗೆ ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಸೀನ್ಗಳು ಮಾತ್ರ ದೊರೆಯುತ್ತವೆ. ಪ್ರತಿಯೊಬ್ಬರ ಸ್ಕ್ರಿಪ್ಟ್ ಮೇಲೆ ಅವರ ಹೆಸರನ್ನು ಬ್ಲೂ ಪ್ರಿಂಟ್ ಆಗಿ ಹಾಕಿರುತ್ತಾನೆ. ಒಮ್ಮೆ ಲೀಕ್ ಆದ್ರೆ ಯಾರಿಂದ ಲೀಕ್ ಆಯ್ತು ಅಂತ ನೋಲನ್ ಸೆಕೆಂಡ್ಗಳಲ್ಲಿ ಟ್ರ್ಯಾಕ್ ಮಾಡುತ್ತಾರೆ. ನೀವು ಯೋಚಿಸಿದ್ದೀರಾ? ಸ್ಕೂಟಿ ಟೈರ್ಸ್ ಬೈಕ್ ಟೈರ್ಸ್ ಗಿಂತ ಚಿಕ್ಕದಾಗಿ ಇರುತ್ತೆ. ಯಾಕೆ ಗೊತ್ತಾ? ಸಣ್ಣ ಟೈರ್ಗಳು ಟ್ರಾಫಿಕ್ ನಲ್ಲಿ ಸುಲಭವಾಗಿ ನುಗ್ಗಲು ಮತ್ತು ಟರ್ನ್ ಮಾಡಲು ಸೂಪರ್ ಹೆಲ್ಪ್ ಮಾಡುತ್ತವೆ. ದೊಡ್ಡ ಟೈರ್ ಹಾಕಿದ್ರೆ ಬೂಟ್ ಸ್ಪೇಸ್ ಖಾಲಿಯಾಗುತ್ತೆ. ಸಣ್ಣ ಟೈರ್ಗಳಿದ್ರೆ ವಸ್ತುಗಳು ಇಡೋಕೆ ಜಾಗ ಸಿಗುತ್ತೆ. ಮತ್ತು ಮುಖ್ಯವಾಗಿ ಕಾರು ಇಡುವ ಈ ಫ್ಲಾಟ್ ಫ್ಲೋರ್ ಬೋರ್ಡ್ ಡಿಸೈನ್ ಬೇಕು ಅಂದ್ರೆ ಟೈರ್ ಚಿಕ್ಕದಾಗಿರಲೇಬೇಕು. ಬೈಕ್ ಹೈ ಸ್ಪೀಡ್ ಲಾಂಗ್ ರೈಡ್ ರಾಫ್ ರೋಡ್ ಮೇಲೆ ಹೋಗಲು ದೊಡ್ಡ ಟೈರ್ಗಳು ಬೇಕಾಗಿರುತ್ತವೆ. ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಅನಾಥ ಯುವತಿ ರೈಲು ನಿಲ್ದಾಣದಲ್ಲಿ ಜೀವನಕ್ಕಾಗಿ ಹೋರಾಟ ಮಾಡುತ್ತಿದ್ದರು. ಆಗ ಕಾಣಿಸಿಕೊಂಡರು ಬಿಹಾರದ ಬಕ್ಸರ್ ಜಿಲ್ಲೆಯ ಗೋಲು ಯಾದವ್. ಆಕೆಯ ಪರಿಸ್ಥಿತಿ ನೋಡಿದ ಕ್ಷಣ ಮನಸ್ಸು ಕಳಕಳಿಯಿಂದ ತುಂಬಿತು. ಅವಳಿಗೆ ಊಟ ಕೊಟ್ಟರು, ಮಾತಾಡಿದರು. ಜೀವನದಲ್ಲಿ ಯಾರೂ ಇಲ್ಲ, ಭರವಸೆ ಇಲ್ಲ ಎಂದು ತಿಳಿದಾಗ ಅವಳು ಏನು ಮಾಡಿದರು ಗೊತ್ತಾ? ಅವಳನ್ನು ಮನೆಗೆ ಕರೆದುಕೊಂಡು ಹೋದರು. ಪೋಷಕರ ಜೊತೆ ಮಾತನಾಡಿ ಅವಳಿಗೆ ಹೊಸ ಜೀವನ ಕೊಡಬೇಕು ಎಂದು ನಿರ್ಧರಿಸಿದರು.
ದಿಕ್ಕು ಬೇಡುತ್ತಿದ್ದ ಆ ಯುವತಿಯನ್ನು ಗೌರವದಿಂದ ಮದುವೆಯಾಗಿ ಬದುಕಿನ ಹೊಸ ಅಧ್ಯಾಯ ಆರಂಭಿಸಿದರು. ವಿಶ್ವದಲ್ಲಿ ಅತಿ ಎತ್ತರದ ಮರ ಯಾವುದು ಗೊತ್ತಾ? ಇದು ಸಾಮಾನ್ಯ ಮರ ಅಲ್ಲ, ಇದನ್ನೇ ಹೈಪರಿಯನ್ ಅಂತ ಕರೀತಾರೆ. ಎಷ್ಟು ಎತ್ತರ ಗೊತ್ತಾ? ನೇರವಾಗಿ 116 ಮೀಟರ್ 380 ಅಡಿ. 30 ಮಹಡಿಯ ಕಟ್ಟಡಕ್ಕಿಂತಲೂ ಎತ್ತರ. ಇದರ ವಯಸ್ಸು ಅಂದಾಜು 600 ರಿಂದ 800 ವರ್ಷಗಳು. ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದ ರೆಡ್ವುಡ್ ನ್ಯಾಷನಲ್ ಪಾರ್ಕ್ನಲ್ಲಿ ಇದೆ. ಆದರೆ ಮಜಾ ಏನೆಂದರೆ ಇದರ ನಿಖರ ಸ್ಥಳವನ್ನು ಸರ್ಕಾರ ರಹಸ್ಯವಾಗಿಟ್ಟಿದೆ, ಜನರು ಹಾನಿ ಮಾಡಬಾರದು ಅಂತ. ಹೈಪರಿಯನ್ ಭೂಮಿಯ ಅತಿ ಎತ್ತರದ ಜೀವಂತ ಮರ. ಟೂತ್ಪಿಕ್ನ ರಹಸ್ಯ ಗೊತ್ತಾ? ನೀವು ಯೋಚಿಸಿದ್ದೀರಾ ಈ ಡಿಸೈನ್ ಯಾಕೆ ಅಂತ? ಬಹುತೇಕ ಜನರು ಅಂದುಕೊಳ್ತಾರೆ ಇದು ಡಿಸೈನ್ ಅಂತ, ಆದ್ರೆ ಅಲ್ಲ. ಟೂತ್ಪಿಕ್ ಬಳಸಿದ ಮೇಲೆ ಸುಮ್ಮನೆ ಟೇಬಲ್ ಮೇಲೆ ಇಡುವುದು ಅಶುಚಿತ್ವ. ಆದ್ರೆ ಇದರಿಗಾಗಿ ಒಂದು ಸ್ಮಾರ್ಟ್ ಟ್ರಿಕ್ ಇದೆ ನೋಡಿ. ಟೂತ್ಪಿಕ್ನ ತುದಿಯಲ್ಲಿ ಇರುವ ಈ ಸಣ್ಣ ಕಟ್ ಗಮನಿಸಿ. ಇದನ್ನ ಹೀಗೆ ಮುರಿಯಿರಿ, ಇದನ್ನ ಹೀಗೆ ಇಡಿ. ಈಗ ಇದು ಟೂತ್ಪಿಕ್ ರೆಸ್ಟ್. ಈಗ ನೀವು ಬೆಳೆಸಿದ ಟೂತ್ಪಿಕ್ ಅನ್ನು ಇದರ ಮೇಲೆ ಇಡಬಹುದು. ಇದು ಟೇಬಲ್ಗೆ ತಾಕುವುದಿಲ್ಲ, ಶುಚಿತ್ವ ಕಾಪಾಡುತ್ತೆ. ಸೂಪರ್ ಅಲ್ವಾ?